ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾಘಮಾಸ, ಕೃಷ್ಣ ಪಕ್ಷ, ಷಷ್ಠಿ ತಿಥಿ, ಚಿತ್ತಾ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಮಂತ್ರಿ ಆಸೆಗೋಸ್ಕರ ಇಂಥ ಭಾಷೆಯ? ಸಾರ್ವಜನಿಕ ಜೀವನಕ್ಕೆ ಜವಾಬ್ದಾರಿ ಬೇಕು. ಶಿವಲಿಂಗೇಗೌಡ ಹೇಳಿಕೆಗೆ ಮಂಜು ಕಿಡಿ. ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ದಲಿತ ಸಿಎಂ ಘೋಷಣೆ. ಚಿಕ್ಕಮಗಳೂರಲ್ಲಿ ಪರಮೇಶ್ವರ್ ಪರ ಶಕ್ತಿ ಪ್ರದರ್ಶನ. ಘೋಷಣೆಗಳ ಗದ್ದಲ. ಟೆಕ್ನಾಲಜಿ ಕಾಲದಲ್ಲಿ ಬ್ಯಾಲೆಟ್ ಯಾಕೆ? 30 ವರ್ಷ ಹಿಂದಕ್ಕೆ ಹೋಗಬೇಕಾ? ಪಂಚಾಯತ್ ಚುನಾವಣೆಗಳನ್ನು ಬ್ಯಾಲೆಟ್ ಮೂಲಕ ನಡೆಸುವ ಚರ್ಚೆಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಸಾಲ ಮನ್ನಾ ವಿಚಾರದಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಗೃಹ ಸಚಿವ ಡಾ ಜಿ. ಪರಮೇಶ್ವರ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಸಾಲ ಮನ್ನಾ ಎಂಬುದು ಹೊಸದೇನಲ್ಲ ಎಂದು ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಹಿಂದೆಯೇ ರೈತರು ಮತ್ತು ಹಿಂದುಳಿದ ವರ್ಗಗಳ ಸಾಲ ಮನ್ನಾ ಮಾಡಿವೆ. ಸಾಲ ತೀರಿಸಲು ಅಸಮರ್ಥರಾದವರಿಗೆ ಆರ್ಥಿಕವಾಗಿ ನೆರವಾಗುವ ಉದ್ದೇಶದಿಂದ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತರ ಸಾಲ ಮನ್ನಾ ಕೂಡ ನ್ಯಾಯಸಮ್ಮತವಾಗಿದ್ದು, ಇದನ್ನು ರಾಜಕೀಯವಾಗಿ ವಕ್ರಾರ್ಥ ಮಾಡುವುದು ಸರಿಯಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ಸರ್ಕಾರ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದು ತಿಳಿಸಿದರು. ಯಾರಿಗೆ ಸಾಲ ಕೊಟ್ಟಿದ್ದೀರೋ ಅವ್ರಿಗೆ ಕಟ್ಟೋಕ್ಕಾಗೋದಿಲ್ಲ ಅನ್ನೋವಂಥ ಸಂದರ್ಭದಲ್ಲಿ ಸರ್ಕಾರ ಅದನ್ನು ತೆಗೆದಾಕುವಂಥ ಕೆಲಸ ಮಾಡಿದ್ದಾರೆ. ಅದು ಕನ್ಸೆಷನ್ ಕೊಡುವಂಥ ಕೆಲಸ ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ. ಅದು ಈಗಲೂ ಕೂಡ ಅಂಥ ಪ್ರಸ್ತಾವನೆ ಇರೋದ್ರಲ್ಲಿ ಏನು ತಪ್ಪು ಇಲ್ಲ ಅಂತ ಅನಿಸುತ್ತೆ. ಅಲ್ಪಸಂಖ್ಯಾತರು, SC/STಗಳು, ಬ್ಯಾಕ್ವರ್ಡ್ ಕ್ಲಾಸು ಅಥವಾ ಯಾವುದೇ ಸಮುದಾಯದಲ್ಲಿ ಕಟ್ಟೋಕ್ಕೆ ಶಕ್ತಿ ಇಲ್ಲ ಅಂದಾಗ ಒಂದು ಎಕ್ಸಂಪ್ಷನ್ ಕೊಡೋದು ಆಸ್ ಎ ಸ್ಪೆಷಲ್ ಕೇಸ್ ಅಂತ ಹೇಳಿ ಹಿಂದೆಲ್ಲ ಮಾಡಿದ್ದಾರೆ. ರೈತರಿಗೂ ಮಾಡಿಲ್ವಾ? ರೈತರಿಗೆ ಸಾಲ ಮನ್ನಾ ಮಾಡಲಿಲ್ವಾ? ಹೊಸ ಪೊಲೀಸ್ ಠಾಣೆಗಳ ಬಗ್ಗೆ ಸ್ಥಾಪನೆ ಯಾವಾಗ ಆಗಬಹುದು? ಅಲ್ಲ, ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಂಡಿದ್ದೇನೆ. ಇನ್ನೂ ಹೆಚ್ಚು ಪೊಲೀಸ್ ಸ್ಟೇಷನ್ಗಳು ರಾಜ್ಯದಲ್ಲಿ ಬೇಕಾಗ್ತದೆ. ಭಾಳ ಈಗ ಮೈಸೂರನ್ನು ಈಗ ಗ್ರೇಟರ್ ಮೈಸೂರು ಅಂತ ಮಾಡೋಕ್ಕೆ ಹೊರಟಿದ್ದಾರೆ. ಅದೇ ಥರ ಗ್ರೇಟರ್ ಬ್ಯಾಂಗ್ಳೂರ್ ಆಗಿದೆ. ಆ ಭಾಗದಲ್ಲಿ ನಮಗೆ ಹೆಚ್ಚೆಚ್ಚು ಪೊಲೀಸಿನ ಅಗತ್ಯ ಇದೆ ಅಂಥೇಳಿ ಅದನ್ನು ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ. ಬಡ್ಜೆಟ್ನಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ಗಳನ್ನು ಕೊಡ್ತಾರೆ ಅದರ ಮೇಲೆ ಹೊಸ ಪೊಲೀಸ್ ಸ್ಟೇಷನ್ಗಳನ್ನು, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕಾಗುತ್ತೆ, ಮಹಿಳಾ ಪೊಲೀಸ್ ಸ್ಟೇಷನ್ ಬೇಕಾಗುತ್ತೆ. ಹಾಗಾಗಿ ನಾವು ಎಷ್ಟು ಕೊಡ್ತಾರೆ ಈಗ ಬಡ್ಜೆಟ್ನಲ್ಲಿ ಅನ್ನೋದನ್ನು ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ನಂಜನಗೂಡು ತಾಲೂಕಿನ ಹನುಮನಪುರ ಗೇಟ್ ಬಳಿ ಸ್ಕೂಟರ್ ಹಾಗೂ ಗೊಬ್ಬರ ತುಂಬಿದ್ದ ಲಾರಿ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ. ಮೈಸೂರಿನ ಜೆಪಿ ನಗರದ ನಿವಾಸಿ 38 ವರ್ಷದ ಚಂದ್ರು ಹಾಗೂ ನಡುಕಲು ಮೊಳೆ ಗ್ರಾಮದ 35 ವರ್ಷದ ಶೀಲಾ ಮೃತರು. ಸ್ಕೂಟರ್ನಲ್ಲಿ ಸಂತೇಮರಹಳ್ಳಿ ಕಡೆಗೆ ತೆರಳುತ್ತಿದ್ದಾಗ ತಿರುವು ಪಡೆಯುವ ವೇಳೆ ಚುಂಚನಹಳ್ಳಿ ಕಡೆಗೆ ಸಾಗುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ಪರಿಣಾಮ ಇಬ್ಬರು ರಸ್ತೆಗೆ ಬಿದ್ದು ಲಾರಿ ಚಕ್ರದ ಕೆಳಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಕವಲಂದೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಾಗಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಶಾಸಕ ಶಿವಲಿಂಗೇಗೌಡರ ಹೇಳಿಕೆಗಳ ವಿರುದ್ಧ ಹೊಳೆನರಸೀಪುರದಲ್ಲಿ ಶಾಸಕ ಎ. ಮಂಜು ತೀವ್ರ ವಾಗ್ದಾಳಿ ನಡೆಸಿದರು. ದೊಡ್ಡಕಾಡನೂರು ಗ್ರಾಮದ ಹೇಮಾವತಿ ನೀರಾವರಿ ಇಲಾಖೆ ಕಚೇರಿಯಲ್ಲಿ ರಂಗೇನಹಳ್ಳಿ ಏತ ನೀರಾವರಿ ಯೋಜನೆಯ ಕಾಮಗಾರಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಎ. ಮಂಜು, ಮಂತ್ರಿಯಾಗುವ ಉದ್ದೇಶದಿಂದ ಅವರು ಆ ರೀತಿಯ ಮಾತುಗಳನ್ನು ಆಡಿರಬಹುದು. ಮಂತ್ರಿಗಿರಿಗೆ ವಿರೋಧವಿಲ್ಲ, ಆದರೆ ಬಳಸಿದ ಪದಗಳು ಅತೀವ ಕೆಟ್ಟವು ಎಂದು ಟೀಕಿಸಿದರು. ವಿಧಾನಸಭೆ ಕಲಾಪ ವೀಕ್ಷಿಸಲು ಶಾಲಾ ಮಕ್ಕಳು ಗ್ಯಾಲರಿಯಲ್ಲಿ ಕುಳಿತಿರುವ ಸಂದರ್ಭದಲ್ಲೇ ಇಂತಹ ಭಾಷೆ ಬಳಕೆ ಅವಮಾನಕರ ಎಂದು ಹೇಳಿದರು. ಒಬ್ಬ ಶಾಸಕರಾಗಿ ಮಹಿಳೆಯರ ಬಗ್ಗೆ ಅಸಭ್ಯ ಪದ ಬಳಕೆ ಮಾಡುವ ಹಕ್ಕಿಲ್ಲ ಎಂದು ಪ್ರಶ್ನಿಸಿದ ಅವರು, ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಎಂದು ಖಂಡಿಸಿದರು. ಪಕ್ಷದಲ್ಲಿರ್ಬೋದು, ಬಿಜೆಪಿಲಿರ್ಬೋದು, ದಳದಲ್ಲಿರ್ಬೋದು, ಆ ಪದಗಳನ್ನ ಉಪಯೋಗಿಸ್ತಾರೆ. ಆ ಪದ ಉಪಯೋಗಿಸೋದು ಏನಕ್ಕೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಾನು ಪರವಾಗಿ ಮಾತಾಡ್ತಾ ಇದ್ದೀನಿ, ಮಂತ್ರಿ ಕೊಡ್ಲಿ ಅನ್ನೋ ಉದ್ದೇಶದಿಂದ ಮಾತಾಡ್ತಾರೆ. ಮಂತ್ರಿ ತಗೊಳ್ಳೋದು ಬೇರೆ, ಕೊಡ್ಲಿ, ನಮ್ಗೇನು ಅಭ್ಯರ್ಥಿ ಜಿಲ್ಲೆ ಕೊಡೋದಕ್ಕೆ ನಮ್ಗೆ ಹೊಟ್ಟೆ ಬರಿಲ್ಲ. ಬಟ್ ಆ ತರ ಪದ ಬಳಕೆ ಇದೆಯಲ್ಲ, ವೆರಿ ಗುಡ್. ಏನ್ ಹಕ್ಕಿದೆ ಅವ್ರಿಗೆ? ಒಬ್ಬ ಶಾಸಕ ಆ ಮಹಿಳೆಯರು ದುಡ್ಡು ತಗೋತಾವ್ರೆ, ಇನ್ನೊಂದು ತಗೋತಾವ್ರೆ ಅಂತಂದ್ರೆ ದುಡ್ಡು ಕೊಡಿ ಹೇಳಿ ಸರ್ಕಾರಕ್ಕೆ. ತಾಕತ್ತಿಲ್ಲ ದುಡ್ಡು ಕೊಡಕ್ಕೆ.
ಇದು ಪರ್ಸನಲ್ ಆಗಿ ಮಾತಾಡ್ತಕ್ಕಂಥದ್ದು. ಆಮೇಲೆ ನಾನು ಸಹಿತ ನಾನು ತಿಳ್ಕೋಬೇಕು, ನಮ್ಮ ಅಪ್ಪ ಯಾರು, ನಾನು ಹಿನ್ನೆಲೆ ಏನು, ನಾನು ರಾಜಕೀಯಕ್ಕೆ ಬಂದೆ, ನನ್ಗೆ ಯಾರು ಕನೆಕ್ಟ್ ಆಯ್ತು, ನಾನು ಏನ್ ಮಾಡ್ತಿದ್ದೆ, ಅದನ್ನೆಲ್ಲ ನನಗೆ ನಾನು ಹತ್ಕೊಂಡ್ರೆ, ಸೋಮಿಗೌಡ ಹತ್ಕೊಂಡ್ರೆ, ಬೇರೆಯವರು ರಾಜಕಾರಣ ಹತ್ಕೊಂಡ್ರೆ ಅದೇ ಸಾಕಲ್ ಬಂದ್ರೆ ನಮ್ಗೆ ಬುದ್ಧಿ ಬರೋದಕ್ಕೆ. ಭಾರಿ ಇಟ್ ಇಸ್ ವೆರಿ ಬ್ಯಾಡ್. ಆಮೇಲೆ ನಮ್ಗೆ ಆ ಪದಗಳಿಗಿಂತ ಜಾಸ್ತಿ ಪದ ಮಾತಾಡೋದು ಅಭ್ಯಾಸ ಇದೆ. ಬಟ್ ಅಲ್ಲಿ ಹೋದ್ಮೇಲೆ ಬದಲಾವಣೆ ಆಗ್ಬೇಕ್ರಿ. ಬದಲಾವಣೆ ಆಗದೆ ಇದ್ರೇನಪ್ಪ. ಆಮೇಲೆ ಅದು ಜೊತೆಗೆ ಇನ್ನೊಂದು ಅವಮಾನ ಏನ್ ಗೊತ್ತಾ, ಎಲ್ಲಾ ಸ್ಕೂಲ್ ಮಕ್ಕಳುಗಳು ಅಲ್ಲಿ ಬರ್ತಾರೆ ನೋಡಕ್ಕೆ, ಕ್ಯಾಲ್ರಿ ಕಳಿಸ್ತಾರೆ ನೋಡಕ್ಕೆ. ಅವರು ನಮ್ಮೆಲ್ಲಿರೋ ಗೌರವ ನಮ್ಗೆ ಏನ್ ಅನ್ಕೊಂಡು ಹೋಗ್ಬೋದು, ನಮ್ಮಂಗೆ ಬೈದಾಡ್ತಾರೆ ಇವರು ಅಂತ ತಮಾಷೆ ಅಲ್ಲ ರೀ. ಆಮೇಲೆ ಕೊನೆಗೆ ಏನ್ ಮಾಡ್ತಾರೆ ಗೊತ್ತಾ, ಸ್ಪೀಕರ್ಗೆ ರಿಕ್ವೆಸ್ಟ್ ಮಾಡಿದ್ರ ಸ್ಕೂಲ್ ಮಕ್ಕಳನ್ನ ಒಳಗೆ ಬೆಳಿ ಕೂರಿಸಲೇಬೇಡಿ ಅಂತ ಬೆಂಕಿ ಅಂತ ಅನ್ಕೊಂಡು ಹೋಗೋದು ನಮ್ಗೆ ಬೇಕಂತ ಹೇಳಿದ್ದಾರೆ. ಹಾಸನ ನಗರದ ಹೊರವಲಯದ ಉದ್ದೂರು ಕೆರೆಯಲ್ಲಿ ಈಜಲು ಹೋದ ಕಾಲೇಜು ವಿದ್ಯಾರ್ಥಿಯೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಘಟನೆ ನಡೆದಿದೆ. ಪೆನ್ಷನ್ ಮೊಹಲ್ಲಾ ನಿವಾಸಿ ಕಿರಣ್ ಅವರ ಪುತ್ರ 18 ವರ್ಷದ ಪ್ರಜ್ವಲ್ ಮೃತ ದುರ್ದೈವಿ. ನಗರದ ಸೆಂಟ್ರಲ್ ಕಾಲೇಜಿನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಪ್ರಜ್ವಲ್ 4 ಸ್ನೇಹಿತರೊಂದಿಗೆ ರಿಂಗ್ ರಸ್ತೆ ಸಮೀಪದ ಡಾಲರ್ಸ್ ರೆಸಿಡೆನ್ಸಿ ಲೇಔಟ್ ಹಿಂಭಾಗದ ಕೆರೆಗೆ ಈಜಲು ತೆರಳಿದ್ದನು. ಈಜುವ ವೇಳೆ ಆಕಸ್ಮಿಕವಾಗಿ ನೀರಿನ ಆಳಕ್ಕೆ ಸಿಲುಕಿ ಮೃತಪಟ್ಟಿದ್ದಾನೆ. ಮಾಹಿತಿ ಪಡೆದ ಅಗ್ನಿಶಾಮಕ ಸಿಬ್ಬಂದಿ ಶವವನ್ನು ಹೊರತೆಗೆದಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಾಗಲಿದೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಮುಖ್ಯಮಂತ್ರಿ ಬದಲಾವಣೆ ಕುರಿತ ಚರ್ಚೆಗಳ ನಡುವೆಯೇ ರಾಜ್ಯ ರಾಜಕಾರಣದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಮತ್ತೆ ಗಟ್ಟಿಯಾಗುತ್ತಿದೆ. ಚಿಕ್ಕಮಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ. ಪರಮೇಶ್ವರ್ ಅವರ ಬೆಂಬಲಿಗರು ದಲಿತ ಸಿಎಂ ಘೋಷಣೆಗಳೊಂದಿಗೆ ಗಮನ ಸೆಳೆದರು. ಕಾಂಗ್ರೆಸ್ ನಾಯಕ ಹಿರೇಮಗಳೂರು ರಾಮಚಂದ್ರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಎಂಬ ಘೋಷಣೆಗಳು ಮೊಳಗಿದವು. ಪಕ್ಷದೊಳಗಿನ ನಾಯಕತ್ವ ಚರ್ಚೆಯ ನಡುವೆ ದಲಿತ ಸಮುದಾಯಕ್ಕೆ ನ್ಯಾಯ ದೊರಕಬೇಕು ಎಂದು ಒತ್ತಾಯಿಸಲಾಯಿತು. ಪರಮೇಶ್ವರ್ ಅವರ ಅನುಭವ, ಸಂಘಟನಾ ಶಕ್ತಿ ಮತ್ತು ಸೇವೆಯನ್ನು ಉಲ್ಲೇಖಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಈ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಮುಖ್ಯಮಂತ್ರಿ ಆಗ್ಬೇಕು, ಗೆಲ್ಸಿರೋ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿ ಮಾಡಲೇಬೇಕು. ಹೈಕಮಾಂಡ್ ಮುಂದಿನ ಮುಖ್ಯಮಂತ್ರಿ ಡಾ ಜಿ. ಪರಮೇಶ್ವರ್ ಸಾಹೇಬ್ರಿಗೆ, ಮುಖ್ಯಮಂತ್ರಿ ಡಾ ಜಿ. ಪರಮೇಶ್ವರ್ ಸಾಹೇಬ್ರಿಗೆ ಮುಖ್ಯಮಂತ್ರಿ ಆಗ್ಬೇಕು, ಹೈಕಮಾಂಡ್ ಒಪ್ಕೊಳ್ಳೇಬೇಕು. ಗೆಲ್ಸಿರೋ ಕ್ಷೇತ್ರದಲ್ಲಿ ಪರಮೇಶ್ವರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು. ಹೈಕಮಾಂಡ್ ಚಿಕ್ಕಮಗಳೂರು ತಾಲೂಕಿನ ಮುತ್ತೋಡಿ ಭದ್ರಾಹುಲಿ ಸಂರಕ್ಷಿತಾರಣ್ಯ ಪ್ರದೇಶದ ಅಂಚಿನಲ್ಲಿ ವ್ಯಾಘ್ರ ದರ್ಶನ ಕಂಡುಬಂದಿದೆ. ಮುತ್ತೋಡಿಯಿಂದ ಶಿರವಾಸಿಗೆ ತೆರಳುವ ರಸ್ತೆಯಲ್ಲಿರುವ ಸೋಮವಾಹಿನಿ ಹಳ್ಳದ ಹೊಂಡದಲ್ಲಿ ಹುಲಿ ರಿಲಾಕ್ಸ್ ಮೂಡ್ನಲ್ಲಿ ಕೆಲ ಗಂಟೆಗಳ ಕಾಲ ಕಾಣಿಸಿಕೊಂಡಿತು. ಹೊನ್ನಾಳ ಸಮೀಪದ ಹಳೆ ಸೇತುವೆ ಬಳಿ ಪ್ರತ್ಯಕ್ಷವಾದ ಹುಲಿಯನ್ನು ರಸ್ತೆಯಲ್ಲಿ ಸಂಚರಿಸುತ್ತಿದ್ದವರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸ್ಥಳೀಯರಲ್ಲಿ ಆತಂಕದ ಜೊತೆಗೆ ಕುತೂಹಲವೂ ಮೂಡಿಸಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರು ಎಚ್ಚರಿಕೆಯಿಂದ ಸಂಚರಿಸುವಂತೆ ಸೂಚನೆ ನೀಡಿದ್ದು ಹುಲಿಯ ಚಲನವಲನಗಳ ಮೇಲೆ ನಿಗಾ ವಹಿಸಲಾಗಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಪಂಚಾಯತ್ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ ಮೂಲಕ ನಡೆಸುವ ಚರ್ಚೆ ಕುರಿತು ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಗೆದ್ದಾಗ ಇವಿಎಂ ಯಂತ್ರಗಳು ಚೆನ್ನಾಗಿ ಕೆಲಸ ಮಾಡುತ್ತವೆ ಎನ್ನುವ ವಾದ ಸರಿಯಲ್ಲ ಎಂದು ಅವರು ಹೇಳಿದರು. ಸುಮಾರು 30 ವರ್ಷ ಹಿಂದಿನ ವ್ಯವಸ್ಥೆಗೆ ಮತ್ತೆ ಹೋಗಬೇಕಾ ಎಂಬ ಪ್ರಶ್ನೆ ಎತ್ತಿದ ನಿಖಿಲ್, ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿರುವ ಈ ಕಾಲದಲ್ಲಿ ಇವಿಎಂ ವ್ಯವಸ್ಥೆಯನ್ನು ಬಿಟ್ಟು ಬ್ಯಾಲೆಟ್ ಪೇಪರ್ಗೆ ಮರಳುವ ಅಗತ್ಯ ಕಾಣುತ್ತಿಲ್ಲ ಎಂದು ಅಭಿಪ್ರಾಯಪಟ್ಟರು. ಪಾರದರ್ಶಕ ಹಾಗೂ ಸುಗಮ ಚುನಾವಣೆಗೆ ಇವಿಎಂ ಅತ್ಯುತ್ತಮ ವ್ಯವಸ್ಥೆಯಾಗಿದೆ ಎಂದು ಅವರು ಹೇಳಿದರು. ನೋಡಿ, ಈಗಾಗಲೇ ಟೆಕ್ನಾಲಜಿ ಬಹಳ ಮುಂದುವರೆದಿದೆ. ಇಂಥ ಒಂದು ಟೆಕ್ನಾಲಜಿ ಮುಂದುವರೆದಂಥ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ.
ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂಥ ಆ ರಾಜ್ಯಗಳಲ್ಲಿ EVM ಮಿಷಿನು ಚೆನ್ನಾಗಿ ವರ್ಕ್ ಆಗ್ತದೆ. ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ EVM ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪರಿಂಗ್ ಮಾಡಿಬಿಟ್ಟಿದ್ದಾರೆ, ಮತ್ತಿನ್ನೇನೋ ಬೇರೆ ಬೇರೆ ರೀತಿ ಕೈ ಆಡಿಸ್ಬಿಟ್ಟಿದ್ದಾರೆ ಅಂತ ಹೇಳೋದನ್ನು ಬಿಟ್ಟು ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯೇನಣ್ಣ? ಇಷ್ಟೆಲ್ಲ ಕಾಲ ಮುಂದುವರೆದಿದೆ. ಏನು ಉದ್ದೇಶ ಸರ್ ಈ ಬ್ಯಾಲೆಟ್ ನಿರ್ಧಾರದಿಂದ? ಅಲ್ಲ, ಉದ್ದೇಶ ಏನಿದೆ ಅವ್ರನ್ನೇ ಕೇಳಬೇಕಪ್ಪ. ಯಾಕೆಂದರೆ ಜನ ಇವತ್ತು ಕೈಯಲ್ಲಿ ಸ್ಮಾರ್ಟ್ಫೋನ್ ಇರ್ತಕ್ಕಂಥ ಒಂದು ಕಾಲ. ಇಂಥ ಕಾಲದಲ್ಲಿ ಟೆಕ್ನಾಲಜಿನ ಇನ್ನೂ ಹೆಚ್ಚಾಗಿ ಬಳಸ್ಕೊಳ್ಳೋದನ್ನು ಬಿಟ್ಟು ಇನ್ನು ಅದನ್ನು ಮತ್ತೆ ಬ್ಯಾಲೆಟ್ ಪೇಪರ್ ಮತ್ತೆ 25 ವರ್ಷ 30 ವರ್ಷ ಹಿಂದಿನ ಸಿಸ್ಟಮ್ನ ಅಳವಡಿಕೆ ಮಾಡೋದರಲ್ಲಿ ಅರ್ಥ ನಮಗಂತೂ ಕಾಣೋದಿಲ್ಲ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯ ಹೊಸ ರಸ್ತೆಯಲ್ಲಿ ಫುಡ್ ಡೆಲಿವರಿ ಬಾಯ್ಗೆ ತಾರ್ ಜೀಪ್ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ಬಳಿಕ ಚಾಲಕ ನಿಯಂತ್ರಣ ತಪ್ಪಿದ ಪರಿಣಾಮ ತಾರ್ ಜೀಪ್ ರಸ್ತೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಫುಡ್ ಡೆಲಿವರಿ ಬಾಯ್ ಗಂಭೀರವಾಗಿ ಅಸ್ವಸ್ಥನಾಗಿ ರಸ್ತೆಯಲ್ಲಿ ಬಿದ್ದಿದ್ದಾನೆ. ಘಟನೆಯನ್ನು ಕಂಡ ಸ್ಥಳೀಯರು ತಕ್ಷಣ ಧಾವಿಸಿ ಗಾಯಾಳುವಿಗೆ ನೆರವು ನೀಡಿದ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಪಘಾತದ ಹಿನ್ನೆಲೆಯಲ್ಲಿ ಕೆಲಕಾಲ ಸಂಚಾರ ಅಸ್ತವ್ಯಸ್ತವಾಯಿತು. ಈ ಸಂಬಂಧ ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. भाई साहब ये देखो थार वाले ने गिर गया यार। उफ। भाई ओए ब्रो 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 से ओ उठो ನೀರು ಹಾಕೋದು ಗಾಡಿ ಬಿಡಿ ಗಾಳಿ ಗಾಳಿ ಬಿಡ್ರಿ ಈ ಕಡೆ ಈ ಕಡೆ ಏನೋಪ್ಪ ನನಗೂ ಬಂದಿಲ್ಲ ಡೈರೆಕ್ಟ್ ನಾನು ಬಂದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಮಂತ್ರಿ ಆಸೆಗೋಸ್ಕರ ಇಂತಹ ಭಾಷೆಯ ಸಾರ್ವಜನಿಕ ಜೀವನಕ್ಕೆ ಜವಾಬ್ದಾರಿ ಬೇಕು. ಶಿವಲಿಂಗೇಗೌಡ ಹೇಳಿಕೆಗೆ ಮಂಜು ಕಿಡಿ. ಸಿಎಂ ಬದಲಾವಣೆ ಚರ್ಚೆ ಮಧ್ಯೆ ದಲಿತ ಸಿಎಂ ಘೋಷಣೆ. ಚಿಕ್ಕಮಗಳೂರಲ್ಲಿ ಪರಮೇಶ್ವರ್ ಪರ ಶಕ್ತಿ ಪ್ರದರ್ಶನ. ಘೋಷಣೆಗಳ ಗದ್ದಲ. ಟೆಕ್ನಾಲಜಿ ಕಾಲದಲ್ಲಿ ಬ್ಯಾಲೆಟ್ ಯಾಕೆ? 30 ವರ್ಷ ಹಿಂದಕ್ಕೆ ಹೋಗಬೇಕಾ? ಪಂಚಾಯತ್ ಚುನಾವಣೆಗಳನ್ನು ಬ್ಯಾಲೆಟ್ ಮೂಲಕ ನಡೆಸುವ ಚರ್ಚೆಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.